6 ದಿನ ಮಾತಾಡಿ 3 ದಿನ ಪ್ಲಾನ್ ಮಾಡಿ ಕೊನೆಗೂ ಒಂದಿನ ಟೈಮ್ ಕೊಡಿ ನಾವು ಹೊರಟಿದ್ದೆ ಶಿಲ್ಪಕಲೆಗಳ ತವರೂರು ಬೇಲೂರು ಹಳೆ ಬೀಡು. ನಮಸ್ತೆ ಕರುನಾಡು, ಐ ಎಂ ಫ್ರಮ್ ಚಿನ್ನದ ನಾಡು. ದ್ವಾರ ಸಮುದ್ರ ಕೆರೆಯ ಮೇಲಿರೋ ಹೊಯ್ಸಳೇಶ್ವರ ದೇವಾಲಯ ಸರಿಸುಮಾರು 12ನೇ ಶತಮಾನದಲ್ಲಿ ವಿಷ್ಣುವರ್ಧನನ ದಂಡನಾಯಕ ಕೇತುಮಲ್ಲ ನಿರ್ಮಿಸಿದ ಒಂದು ದೈತ್ಯ ದೇವಾಲಯ. ದೇವಸ್ಥಾನ ಒಳಹೊಕ್ಕಾಗ ನನ್ನ ಕಣ್ಣಿಗೆ ಬಿದ್ದ ಶಿಲಾಶಾಸನಗಳು, ಬಳಪದ ಕಲ್ಲಿನಿಂದ ದೇವಾಲಯದ ಸುತ್ತಲೂ ಕೆತ್ತಿಸಿರೋ ರಾಮಾಯಣ ಮಹಾಭಾರತ ಕಥೆಗಳು ನಿಜಕ್ಕೂ ಅತ್ಯದ್ಭುತ. ಪ್ರವಾಸಿಗರನ್ನು ಸ್ವಾಗತ ಕೋರಲು ಆಕರ್ಷಿಸುವಂತಹ ದ್ವಾರಪಾಲಕರಾದ ಶೃಂಗಿ ಮತ್ತು ಭೃಂಗಿ ಎಂಬ ಹೆಸರಿನ ಮೂರ್ತಿಗಳು, ನಮ್ಮ ಪ್ರತಿಬಿಂಬವನ್ನು ನಾವೇ ನೋಡುವ ಹಾಗೆ ಕೆತ್ತಿಸಿರುವಂತಹ ಭಿನ್ನ ವಿಭಿನ್ನವಾದ ನಿಖರ ನಾಜೂಕಿನ ಕಂಬಗಳನ್ನು ನೋಡುತ್ತಿದ್ದರೆ ಕಲೆಯು ಈಗಲೂ ಜೀವಂತವೆನಿಸುತ್ತದೆ. ನಕ್ಷತ್ರಾಕಾರದ ದ್ವಿಕುಟ ದೇವಾಲಯನ್ನು ವೀಕ್ಷಿಸಿದ ನಂತರ ನಮಗೆ ಗೊತ್ತಾಗಿದ್ದು, ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ದೇವಾಲಯದ ಮುಂಭಾಗದಲ್ಲಿರುವ ಜಗತ್ತಿನ 6ನೇ ಅತಿ ದೊಡ್ಡ ನಂದಿ ಇರೋದು ಇದೇ ಸ್ಥಳದಲ್ಲಿ. ದುರ್ದೈವ ಸಂಗತಿ ಎಂದರೆ ದೆಹಲಿ ಸುಲ್ತಾನರ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾ ನಾಯಕನಾದ ಮಲ್ಲಿಕ್ ಕಾಫೂರ್ನ ದಾಳಿಗೆ ಒಳಗಾಗಿದ್ದರೂ ಸಹ ತನ್ನ ಗತ ವೈಭವವನ್ನು ಉಳಿಸಿಕೊಂಡು ಪ್ರವಾಸಿಗರನ್ನು ಇಂದಿಗೂ ಕೈಬೀಸಿ ಕರೆಯುತ್ತಿದೆ. ಹೇಳ್ತಾ ಹೋದ್ರೆ ಇತಿಹಾಸ ತುಂಬಾನೇ ಇದೆ, ಫಾಲೋ ಮಾಡ್ಕೊಳ್ಳಿ. ಬೇಲೂರಿನ ಚನ್ನಕೇಶವ ದೇವಾಲಯದ ಇತಿಹಾಸ ನಿಮ್ಮ ಕಣ್ಣ ಮುಂದೆ ಬರೋದಿದೆ.